ವಿದ್ಯಾರ್ಥಿಗಳ ಆಸಕ್ತಿ, ಅಭಿರುಚಿ ಮತ್ತು ಸ್ವತಂತ್ರ ವಿಚಾರಗಳನ್ನು ಅರಿತು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯ ದೃಷ್ಟಿಯಿಂದ ಫೆಬ್ರವರಿ 7, 8 ಮತ್ತು 9ರಂದು ಬೆನಕನಹಳ್ಳಿ ರಸ್ತೆಯಲ್ಲಿರುವ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆಯ ಆವರಣದಲ್ಲಿ ಶೈಕ್ಷಣಿಕ ಪ್ರದರ್ಶನ 2025 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದಿವ್ಯ ಸಂಕಲ್ಪ ಫೌಂಡೇಶನ್ ಅಡಿಯಲ್ಲಿನ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕನ್ಪುರ ತಿಳಿಸಿದರು. ಇಂದು ಗ್ಲೋಬಲ್ ಸೈನಿಕ್ ಅಕಾಡೆಮಿ ಶಾಲೆ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರು ಸಾಂಪ್ರದಾಯಿಕವಾಗಿ ಶಾಲಾ ವಾರ್ಷಿಕೋತ್ಸವ ಆಚರಣೆ ಮಾಡುತ್ತಾರೆ. ಆದರೆ ನಾವು ಈ ವರ್ಷ ವಿಭಿನ್ನವಾಗಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಪಾಲಕರ, ಶಿಕ್ಷಕರ ಮತ್ತು ಹಿತೈಷಿಗಳ ಸಹಭಾಗಿತ್ವದಲ್ಲಿ ಶೈಕ್ಷಣಿಕ ಪ್ರದರ್ಶನ ಏರ್ಪಡಿಸಿದ್ದೇವೆ. ಇದರಲ್ಲಿ ಮಕ್ಕಳು ತಮ್ಮ ಆಸಕ್ತಿ ಇರುವ ವಿಷಯದ ಮೇಲೆ ಮಾದರಿಗಳನ್ನು ತಯಾರಿ ಮಾಡಿಕೊಂಡು ಅದರ ವಿವರಣೆ ನೀಡುತ್ತಾರೆ. ಇದು ಮಕ್ಕಳ ಜ್ಞಾನಾರ್ಜನೆ, ಸ್ಮರಣೆ ಮತ್ತು ಪ್ರಾಯೋಗಿಕತೆಗೆ ಸ್ಫೂರ್ತಿ ನೀಡುತ್ತದೆ ಎಂದರು. ಗ್ಲೋಬಲ್ ಸೈನಿಕ್ ಅಕಾಡೆಮಿ ಯಾವಾಗಲೂ ಒಂದು ಭಿನ್ನವಾದ ಉದ್ದೇಶ ಇಟ್ಕೊಂಡು ಮಕ್ಕಳ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡ್ತಾ ಇದೆ ಕಳೆದ 9-10 ವರ್ಷದಿಂದ. ಈ ವರ್ಷ ನಾವು ಎನ್ಯುವಲ್ ಡೇ ಜಾಗದಲ್ಲಿ ನಾವು ಒಂದು ಅಕಾಡೆಮಿಕ್ ಎಕ್ಸ್ಪೋ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಪ್ರೀ ಪ್ರೈಮರಿ ಮಕ್ಕಳಿಗೆ 3ನೇ ತಾರೀಕಿಗೆ ಶಿವನಗರದಲ್ಲಿ, 5ನೇ ತಾರೀಕಿಗೆ ಕುಂಬರವಾಡದಲ್ಲಿ, 7, 8, 9 ಫೆಬ್ರವರಿಗೆ ಈ ಮೇನ್ ಬ್ರಾಂಚ್ನಲ್ಲಿ. ಇದರದ್ದು ಮೇನ್ ಪರ್ಪಸ್ ಏನಿದೆ ಅಂದರೆ, ನಾವು ಅದೇ ಮಕ್ಕಳಿಗೆ ಮಾರ್ಕ್ಸು, ಓದೋದು, ಬರೆಯೋದು, ಹೋಮ್ವರ್ಕು, ಕ್ಲಾಸ್ ವರ್ಕು, ಅದನ್ನು ನಾವು ಮಕ್ಕಳಿಗೆ ಕ್ರಿಟಿಕಲ್ ಥಿಂಕಿಂಗ್ನಲ್ಲಿ ಏನು ಕಲಿತಾರೆ ಇಡೀ ವರ್ಷದಲ್ಲಿ, ಅದೇ ಬೇಸಿಸ್ ಮೇಲೆ ಅವರು ಕಲಿತಿದ್ದಂಥ ಸಬ್ಜೆಕ್ಟ್ ಮೇಲೆ ಪ್ರೊಜೆಕ್ಟ್ಸ್ಗಳು ಮಾಡ್ತಾಯಿದ್ದೀವಿ. ಇದರಿಂದ ಮಕ್ಕಳ ಆಸಕ್ತಿ ನಾವು ನೋಡಿ ತಂದೆ ತಾಯಿಗಳಿಗೂ ಹೇಳಿ ಒಂದು ಕೋರ್ ಕಾಂಪಿಟೆನ್ಸ್ ಅವ್ರು ಏನಿದೆ, ಮುಂದೆ ಈ ಮಗಳು ಯಾವ ರೀತಿ ಮುಂದುವರಿಬೋದು, ರಾದರ್ ದೆನ್ ಮೇಕಿಂಗ್ him or her a mediocre engineer or doctor, we are trying to actually find out the hidden talent in a child and try to encourage the child to actually try and choose a career or study something which would be more interesting where he can excel. With that aim ನಾವು ಇಲ್ಲಿ ಅಕಾಡೆಮಿಕ್ ಎಕ್ಸ್ಪೋ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರ್ಬೋದು, ನಮ್ಮ ಸ್ಕೂಲು ಒಂದು ಬಿಸ್ನೆಸ್ಗೋಸ್ಕರ ಹಾಕಿಲ್ಲ. ನಮ್ಮ ಸ್ಕೂಲು ಒಂದು ಬದುಕಬೇಕಂತಂದು ಯಾವ ಉದ್ದೇಶದಿಂದ ಇಲ್ಲಿ ಹಾಕಿಲ್ಲ. ನಾವು ಬಂದಿದ್ದು ಎಲ್ಲ ತ್ಯಾಗ ಮಾಡಿ ಇಲ್ಲಿಂದ ಮಕ್ಕಳ ಅಭಿವೃದ್ಧಿಗೋಸ್ಕರ, ಇಲ್ಲಿಂದ ಪ್ರದೇಶವನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕನ್ನೋ ಉದ್ದೇಶದಿಂದ ಬಂದಿದ್ದೇವೆ. ಅದಕ್ಕೆ ಬಿಟ್ಟು ಇನ್ನೇನಿಲ್ಲ. ಅದಕ್ಕೋಸ್ಕರನೇ ನಾವು ಪ್ರತಿ ವರ್ಷ ಏನಾದರೂ ಒಂದು ಹೊಸದು ಮಾಡ್ತಾ ಇರ್ತೀವಿ. ಫಸ್ಟ್ ಟೈಮ್ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಕೂಡ ನಮ್ಮ ಮಕ್ಕಳಿಗೆ ನಾವು ಇದ್ದಿದ್ದೀವಿ. ಹೋದ ವರ್ಷ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್, IAS ಅಕಾಡೆಮಿ ಮಸೂರಿ, ಆಮೇಲೆ ಡೆಲ್ಲಿಯಲ್ಲಿ ರಾಷ್ಟ್ರಪತಿ ಭವನ್, ಇಂಥವೆಲ್ಲ ನಾವು ಮಕ್ಕಳಿಗೆ ಒಂದೊಂದು ಅವಕಾಶ ಕೊಡ್ತಾ ಇದ್ದೀವಿ. ಮಕ್ಕಳಲ್ಲಿ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವ್ ಥಿಂಕಿಂಗ್ ಅದರಲ್ಲಿ ಬರಬೇಕು. ನಮ್ಮ ಮಕ್ಕಳು ಗ್ಲೋಬಲ್ ಲೀಡರ್ ಆಗಿ ಸಮಾಜ ಪ್ರತಿ ಕಳಕಳಿ ಇಟ್ಟು ಸಮಾಜ ಸೇವೆ ಮಾಡ್ತಾ ದೇಶ ಕಟ್ಟೋದ್ರಲ್ಲಿ ಭಾಗಿದಾರಿ ಆಗಬೇಕು ಅನ್ನುವ ಉದ್ದೇಶದಿಂದ ನಾವು ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀವಿ. ನಮ್ಮ ಮಕ್ಕಳಿಗೆ ಓವರಾಲ್ ಡೆವಲಪ್ಮೆಂಟ್ ಮಾಡೋದರಲ್ಲಿ ನಮ್ಮ ಟೀಚರ್ಸ್, ನಮ್ಮ ಕೋಆರ್ಡಿನೇಟರ್ಸ್, ನಮ್ಮ ಪ್ರಿನ್ಸಿಪಲ್ಸ್ ಎಲ್ಲರೂ ಸತತವಾಗಿ ನಾವು ದುಡಿತಾ ಇದ್ದೀವಿ. ಈ ಅಕಾಡೆಮಿಕ್ ಎಕ್ಸ್ಪೋ ಇವಾಗ ಏನು ಮಾಡ್ತಾ ಇದ್ದೀವಿ, ಅದರದ್ದು ಮುಖ್ಯ ಉದ್ದೇಶ ಇದೆ, ಮಕ್ಕಳ ಯಾವ ಥರ ಟ್ಯಾಲೆಂಟ್ ಇದೆ ಅದನ್ನು ನಾವು ಕಂಡುಹಿಡಿಬೇಕು. ತಂದೆ ತಾಯಿಗಳಿಗೂ ನಾವು ಎನ್ಕರೇಜ್ ಮಾಡಿದ್ದೀವಿ ಇದರಲ್ಲಿ ಭಾಗಿದಾರಿಯಾಗಿ ಕೆಲಸ ಮಾಡೋಂಗ. ನಮ್ಮ ಟೀಚರ್ಸ್ಗಳು, ಕೋಆರ್ಡಿನೇಟರ್ಸ್ಗಳು ಎಲ್ಲರೂ ಮಾಡಿ ಅವರಿಗೊಂದು ಎನ್ಕರೇಜ್ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಈ ಥರದ ಒಂದು ಪ್ರೊಜೆಕ್ಟ್ಸ್ಗಳು ಲ್ಯಾಂಗ್ವೇಜ್ ಬೇಸ್ಡ್ ಇದೆ, ಮ್ಯಾಥಮೆಟಿಕ್ಸು, ಸೈನ್ಸು, ಎಲ್ಲ ವಿಷಯದಲ್ಲಿ ನಮ್ಮ ಪ್ರೊಜೆಕ್ಟ್ಸ್ಗಳಿವೆ. ಇದರಿಂದ ಬರೀ ಗ್ಲೋಬಲ್ ಸೈನಿಕ್ ಅಕಾಡೆಮಿಯ ಮಕ್ಕಳಿಗೆ ಮಾತ್ರ ಲಾಭ ಆಗೋದಿಲ್ಲ. ನನ್ನ ಅನಿಸಿಕೆ ಅಂದರೆ ಇಡೀ ಪ್ರದೇಶಕ್ಕೆ ಬೇರೆ ಸ್ಕೂಲು, ಬೇರೆ ಮಕ್ಕಳಿಗೂ ಕೂಡ ಇದರಿಂದ ಲಾಭ ಆಗಬೇಕು. ಅದರಿಂದ ನಮ್ಮ ಮಕ್ಕಳು ಮುಂದುವರಿಬೇಕು. ನಮ್ಮ ಮಕ್ಕಳು ಇಲ್ಲಿಂದ ಗ್ಲೋಬಲ್ ಲೀಡರ್ಸ್ ಆಗಿ ನಮ್ಮ ಪ್ರದೇಶಕ್ಕೆ, ತಂದೆ ತಾಯಿಗೆ, ಅವ್ರ ಕುಟುಂಬಕ್ಕೆ ಒಂದು ಕೀರ್ತಿ ತರಬೇಕು ಅನ್ನೋ ಉದ್ದೇಶದಿಂದ ಇದು ನಾವು ಮಾಡ್ತಾಯಿದ್ದೀವಿ.
ಶಾಲೆಯ ಪ್ರಾಚಾರ್ಯ ಸಮೋದ್ ಮೋಹನ್ ಅವರು ಮಾತನಾಡಿ, ಈ ಶೈಕ್ಷಣಿಕ ಪ್ರದರ್ಶನದಲ್ಲಿ ಎಲ್ಲಾ ವಿಷಯಗಳು ಒಳಗೊಂಡಂತೆ ವಿವಿಧ ವಿಷಯಗಳ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ತನಗೆ ಏನು ಬೇಕು, ತಾನು ಯಾವ ವಿಷಯದಲ್ಲಿ ಪರಿಪಕ್ವ ಆಗಿದ್ದೇನೆ ಎಂಬುದನ್ನು ಮಕ್ಕಳು ತನ್ನನ್ನು ತಾನು ಅರಿಯಲು ಇದು ಸಹಕಾರಿಯಾಗಿದೆ. ಮಕ್ಕಳಲ್ಲಿ ಆತ್ಮವಿಶ್ವಾಸ, ಜವಾಬ್ದಾರಿತನ ಮತ್ತು ಸಾಮರ್ಥ್ಯದ ಅರಿವು ಮೂಡಿಸುವುದರ ಜೊತೆಗೆ ಸಮಾಜ ಮತ್ತು ರಾಷ್ಟ್ರಕ್ಕೆ ವಿನೂತನ ಕೊಡುಗೆ ನೀಡಲು ನಮ್ಮ ಅಕಾಡೆಮಿ ಸಜ್ಜಾಗಿದೆ ಎಂದು ಹೇಳಿದರು. चाइल्डहुड केयर एंड एजुकेशन, व्हाट इज CCE? तो हमारा और दो ब्रांचेस है. वन इज इन शिवनगर and another one is in Kumbarwada. In both the branches we are going to conduct the same activity, academic expo, even for small kids. So they are also preparing and with their tender hands, and they are also practicing under our teachers. For all these three branches, date will be different, but we will be conducting the same activities. मैं अनाउंस करना चाहता हूँ, शिवनगर ब्रांच के बच्चे अपना प्रदर्शन करेंगे वो 3 फरवरी को, और 5 फरवरी को कुंभरवाड़ा के बच्चों का एग्जीबिशन होगा, और 7, 8, 9 फरवरी को मेन ब्रांच में. ये तीनों दिन, जबकि शुक्रवार, शनिवार और संडे रखा है. हम चाहेंगे कि ज़्यादा से ज़्यादा माँ बाप भी विजिट करें और देखें. हम बहुत मेहनत कर रहे हैं, इसलिए हमने सोचा है कि ये काफ़ी लोगों तक हमारे विचार पहुँचे, उससे उनको लाभ हो जाए और ये मार्क्स ओरिएंटेड स्टडीज से बाहर आ जाए. सही मायने में एजुकेशन क्या है इसका मतलब समझे माँ बाप, और अपने बच्चों को, चलो उसने 98% लिया, तू क्यों नहीं ले रहा. बच्चों के ऊपर इतना प्रेशर डाल करके कुछ बच्चे तो खुदकुशी कर रहे हैं, कुछ बच्चे रास्ते छोड़ रहे हैं, ताकि ऐसा नौबत ना आए. हमारे बच्चे एक फूल की तरह होते हैं, जिस तरह से मोड़ करके माँ बाप की बहुत बड़ी जिम्मेदारी है अपने बच्चों को बनाने में. तो ये अपनी जिम्मेदारी सही ढंग से समझें और उसके ऊपर अमल भी करें. इसलिए अभी आपको सवाल पूछ सकते हैं. माइक सर, अभी जो तुम्हारे स्कूल में जो स्टूडेंट है ना, तो सभी को जो है एक्सपो कर रहे हैं ना, सब्जेक्ट आप दे रहे क्या बच्चे ले रहे हैं? ये बच्चों का इंटरेस्ट को. ಈ ಸಂದರ್ಭದಲ್ಲಿ ಶಾಲೆಯ ನಿರ್ದೇಶಕ ರಮೇಶ್ ಪಾಟೀಲ್, ಹಾವಶೆಟ್ಟಿ ಪಾಟೀಲ್, ಶೈಕ್ಷಣಿಕ ಪ್ರದರ್ಶನದ ಸಂಯೋಜಕಿಯರಾದ ಶಾಲು ಚೌಧರಿ, ಅಮರ್ಪ್ರೀತ್ ಬೇದಿ ಹಾಗೂ ಶಾಲಾ ಸಿಬ್ಬಂದಿಗಳಾದ ಜ್ಯೋತಿ ರಾಗ, ಹರ್ಷವರ್ಧನ್ ಸ್ವಾಮಿ, ಗೀತಾ ಉಪ್ಪಿನ್ ಸೇರಿದಂತೆ ಹಲವಾರು ಭಾಗವಹಿಸಿದರು.